ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನಿಮ್ಮ ವೀಣಾ ಇಟಗಿ. ಎಲ್ಲರೂ ಆರಾಮದಿರೇನ ಫ್ರೆಂಡ್ಸ್? ನೀವೆಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಕ್ರಿಸ್ಪಿಯಾಗಿ ಮಾಡುವ ವಡಾ ಪಾವ್ ಬಜ್ಜಿ ಹೇಗೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನನಗೆ ಸಹಾಯ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಅದಕ್ಕೆ ಬೇಕಾಗಿರೋದು, ನಾನು 2 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿನಿ. ಅದನ್ನು ನಾನು ಮೆತ್ತಗೆ ಮಾಡ್ಕೊತೀನಿ ರೀ. ಆಲೂಗಡ್ಡೆ ಪೂರ ಬೆಂದಿರ್ಬೇಕ್ರಿ ಅದು. ಅದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಮುದ್ದೆ ಥರ ಮಾಡ್ತಾ ಇದ್ದೀನಿ. ಹೊಸ ಟೈಪು ಕ್ರಿಸ್ಪಿ ಆಗಿರುತ್ತೆ. ನೋಡಿ, ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿರಿ, ಫಸ್ಟ್ ನಾನು ಒಂದು ಕಪ್ ಉಳ್ಳಾಗಡ್ಡಿ, ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಒಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕ್ರಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಡ್ರಿ. ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಅದನ್ನು ನಾವು ಕಲಸ್ಕೋಬೇಕ್ರಿ. ಈ ಥರ ಒಂದ್ಸಲ ಟ್ರೈ ಮಾಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸಂಜೆ ಟೈಮು ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಇಷ್ಟ ಆಗುತ್ತೆ. ಒಂದೇ ಒಂದ್ಸಲ ಟ್ರೈ ಮಾಡಿ. ಈಗ ನಾನು ಬ್ರೆಡ್ ಎಲ್ಲ ದಂಡಿ ತೆಗೆದು ಅದನ್ನು ನೀರಲ್ಲಿ ಅದ್ದಿ ಈ ಥರ ಉಂಡೆ ಥರ ಬ್ರೆಡ್ನಲ್ಲಿ ಅದು ಆಲೂಗಡ್ಡೆ ರೆಡಿ ಮಾಡಿ ಇಟ್ಕೊಂಡಿವಲ್ರಿ, ಅದನ್ನು ಇದ್ರೊಳಗೆ ಬ್ರೆಡ್ನೊಳಗೆ ತುಂಬಬೇಕ್ರಿ. ಈ ಥರ ರೌಂಡಾಗಿ ಆಗ್ಬೇಕ್ರಿ. ಎಗ್ ಟೈಪು ಆಗ್ಬೇಕ್ರಿ ಇವು. ಆಲೂಗಡ್ಡೆಯಲ್ಲೇ ವೆರೈಟಿ ನಾವು ಅಡುಗೆನ ಮಾಡ್ಬೋದ್ರಿ. ನಾನು ಮುಂದೆ ಬರುವಂಥ ವಿಡಿಯೋದಾಗ ಹೊಸ ಥರ ಅಡುಗೆ ಮಾಡಿ ನಾನು ವಿಡಿಯೋ ಹಾಕ್ತೀನಿ ರೀ. ಅದಕ್ಕಾಗಿ ನಿಮ್ಮ ಸಪೋರ್ಟ್ ನನಗೆ ಮುಖ್ಯ ರೀ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಹಾಗೆ ನೋಡೋದ್ರಿಂದ ನನಗೆ ಮನಸ್ಸು ಯಾಕಾರ ಮಾಡ್ಬೇಕು ಬಿಡು ಅನಿಸುತ್ತೆ ಫ್ರೆಂಡ್ಸ್. ಹಂಗಾಗಿ ನೀವು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಅದು ಎಣ್ಣೆ ಕಾಯ್ದಿದೆ ಇಲ್ಲ ಅಂತ ಟೆಸ್ಟ್ ಮಾಡಕ್ಕೆ ಒಂದನ್ನು ಮಾತ್ರ ಹಾಕಿ ಕರಿ ಹಾಕ್ತೀನಿ ರೀ ಅದನ್ನು. ಈಗ ನೋಡಿರಿ, ಗೋಲ್ಡನ್ ಕಲರ್ ಬಂತು ನೋಡಿರಿ. ಈಗ 2-3 ಹಾಕಿ ನಾನು ಎಣ್ಣೆ ಕಾದೈತ್ರಿ, 2-3 ಒಮ್ಮೆಗೆ ಹಾಕಿ ಕರಿತೀನಿ ರೀ. ಭಾಳ ಕ್ರಿಸ್ಪಿಯಾಗಿ ಬರುತ್ತೆ ರೀ. ಒಂದೇ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಹಾಗೆ ಅನಿಸುತ್ತೆ. ಪದೇ ಪದೇ ಮಾಡಿಕೊಡ್ಬೇಕು, ತಿನ್ನಬೇಕು ಅನಿಸುತ್ತೆ. ನಾನು ನನ್ನ ಮಕ್ಕಳಿಗೆ ತಿಂಗಳದಾಗ 3 ಸಲ ಹಿಂಗೆ ಮಾಡಿಕೊಡ್ತೀನಿ ರೀ. ಅವ್ರು ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನು. ಇದ್ರ ಜೊತೆಗೆ ನಾವು ಟಮಾಟಿ ಸಾಸ್ ಹಚ್ಕೊಂಡು ತಿಂದ್ಬಿಟ್ರೆ ಭಾಳ ಇಷ್ಟ ಆಕೈತೆ ರೀ. ಒಂದು ಸಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಮ ಮಕ್ಕಳು ಪದೇ ಪದೇ ಮಾಡಿಕೊಡಿ ಅಂತ ಕೇಳ್ತೀನಿ.
ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬ ಹೃದಯದ ಧನ್ಯವಾದಗಳು. ನೋಡ್ರಿ ಈ ತರ ರೆಡಿ ಆಯ್ತು. ನಾನು ಸಾಸು ಹಚ್ಚಿ ನನ್ನ ಮಗನಿಗೆ ತಿನ್ಸಿದೆ. ಅಮ್ಮ ಭಾಳ ಚೆನ್ನಾಗೈತಿ ಅಂತೆ ನನ್ನ ಮಗ ರಿಸಲ್ಟ್ ಕೊಟ್ಟಾನ್ರಿ. ನೋಡ್ರಿ ಈ ತರ ರೆಡಿ ಆಯ್ತು. ಕಟ್ ಮಾಡಿ ತೋರಿಸ್ಬೇಕಂದೆ ಅಂದ್ರೆ ಅಮ್ಮ ನನ್ನ ಮಗ ನಾನು ತಿಂತೀನಿ, ನಾನು ಅಲ್ಲಿ ಕಟ್ ಮಾಡೋಣ ತಿಂದು ಟೇಸ್ಟ್ ಹೇಳ್ತೀನಿ ಅಂತೇಳಿ ತಿಂದಾನ್ರಿ. ಈ ಥರ ಒಳಗೆ ಆಲೂಗಡ್ಡೆ ಈ ಥರ ಬೆಂದಿರುತ್ತೆ.